ಕನಕಗಿರಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕಮಾದಿನಾಳ ಗ್ರಾಮದಲ್ಲಿ ಹೊಲದಲ್ಲಿ ವನ್ಯಜೀವಿಗಳನ್ನು ಬೇಟೆಯಾಡುತ್ತಿದ್ದ ವಿಷಯವನ್ನು ಗಮನಕ್ಕೆ ತಂದು ಕೊಪ್ಪಳದ ಡಿಎಫ್ಒ ಮತ್ತು ಗಂಗಾವತಿ ಅರಣ್ಯ ವಲಯ ಅಧಿಕಾರಿಗಳ ನೇತೃತ್ವದಲ್ಲಿ ವನ್ಯಜೀವಿಗಳನ್ನು ಬೇಟೆಯಾಡುತ್ತಿದ್ದ ಬೇಟೆಗಾರರನ್ನು ಬಂಧಿಸಿ ಮತ್ತು 5 ಬೆಲೆಗಳನ್ನು ತಮ್ಮ ವಶಪಡಿಸಿಕೊಳ್ಳಲಾಯಿತು. ಈ ಕುರಿತಂತೆ ಅರಣ್ಯ ವಲಯ ಕುರಿತಂತೆ ಪ್ರಕರಣ ದಾಖಲಾಗಿದ್ದು ಆರೋಪಿತರನ್ನು ನ್ಯಾಯಾಂಗ ಬಂಧನದಲ್ಲಿ ಇಡಲಾಗಿದೆ ಎಂದು ಗಂಗಾವತಿ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಬಸವರಾಜ ಎಂ ಪೂಜಾರಿ ನಮ್ಮ ವೇದಿಕೆಯೊಂದಿಗೆ ತಿಳಿಸಿದ್ದಾರೆ. ನಾಲ್ಕೈದು ವರ್ಷ ಆಯ್ತು ಇದು ಮುಗಿದ್ರೊಳಗೆ ಇದು ತೊಗೊಂಬಂದ್ರಿ. ಏನೋ ಮತ್ತೆ ಕೆಂಪ್ ಕಣ್ಣ ಆಗ್ತದ. ಆಯ್ತು ಸಹಕರಿಸಬೇಕು. ಏನಪ್ಪ ಅಂತಂದರೆ ಹೆಚ್ಚು ಗಿಡ ಮರಗಳನ್ನು ಬೆಳೆಸಿ ಪ್ರಾಣಿ ಪಕ್ಷಿಗಳನ್ನು ಅವಕ್ಕೆ ಪೋಷಣೆ ಮಾಡಿ ಆಮೇಲೆ ಅರಣ್ಯ ಏನು ಗಂಗಾವತಿ ತಾಲೂಕು ಕನಕಗಿರಿ ಕಾರಟಗಿ ತಾಲೂಕಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಈ ಪ್ರಾಣಿ ಬೇಟೆ ಆಡ್ತಾರೆ ಅದು ಅಂತೇಳಿ ಮಾಹಿತಿ ಇದೆ. ಅಂಥವೇನಾದ್ರಿದ್ರೆ ತಕ್ಷಣ ತಾವು ಏನಾದರೂ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿ. ಯಾಕಂದ್ರೆ ವನ್ಯಜೀವಿಗಳು ಸಹಿತ ಅವಕ್ಕೂ ಈ ಬದುಕು ಹಕ್ಕಿದೆ, ಅವನು ಬದುಕಬೇಕು, ನಾವು ಬದುಕಬೇಕು. ಆದರೆ ಪ್ರಾಣಿ ಪಕ್ಷಿಗಳನ್ನು ಕೊಂದು ಮಾನವ ಕ್ರೌರ್ಯ ಮೆರಿಬಾರದು ಅಂತಕ್ಕಂಥ ವಿಷಯವನ್ನು ಈ ತಮ್ಮ ಮೂಲಕ ನಾನು ನೆನೆಸ್ಬೇಕು.